Hi guys, welcome back to my YouTube channel. Amsa ಟೀಚಿಂಗ್ ಕ್ಲಾಸಸ್. ನಾನೀಗ ಒಂದೊಂದೇ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದು ಕ್ವಶನ್ ಪೇಪರ್ ರಿಲೇಟೆಡ್ ಆಗಿರುತ್ತೆ. ನಾನಿವಾಗ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದನ್ನು ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟ್ರಲ್ಲಿ ವಾಟ್ ಈಸ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಎ ಸಿಸ್ಟಮ್ ಯೂಸ್ಡ್ ಬೈ ಬಿಸ್ನೆಸ್ ಟು ಮ್ಯಾನೇಜ್ ಆ್ಯಂಡ್ ಇಂಪ್ರೂವ್ ದ ರಿಲೇಷನ್ಶಿಪ್ ವಿತ್ ಕಸ್ಟಮರ್ ಟು ಇನ್ಕ್ರೀಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದರೆ ಯಾವುದೇ ಒಂದು ಬಿಸ್ನೆಸ್ಸು ಅದು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಒಂದು ಸಿಸ್ಟಮ್ ಮೂಲಕನೇ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಅದೇ ಥರನೇ ಬಿಸ್ನೆಸ್ಸು ಒಂದು ಸಿಸ್ಟಮ್ ಮೂಲಕ ಒಂದು ಕಸ್ಟಮರ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿ ಮತ್ತು ಅವರಿಗೆ ನೀಡ್ ಇರುವಂತಹ ಪ್ರಾಡಕ್ಟ್ನ ಸೇಲ್ ಮಾಡೋದ್ರ ಮೂಲಕ ಅವ್ರನ್ನ ಸ್ಯಾಟಿಸ್ಫೈ ಮಾಡಿದರೆ ಅವರ ಬಿಸ್ನೆಸ್ಸು ಅವರ ಸೇಲ್ ಮಾಡೋಂತಹ ಪ್ರಾಡಕ್ಟು ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಈ ಒಂದು ಮೀನಿಂಗ್ನಲ್ಲಿ. ನೆಕ್ಸ್ಟ್ ಬೆನಿಫಿಟ್ಸ್ ಅಂತ ಬಂದರೆ ಫಸ್ಟ್ ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದರೆ ಯಾವುದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದರೆ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ನೀಡ್ಸ್ ಆ್ಯಂಡ್ ಗಿವ್ ಅ ಬೆಟರ್ ಸರ್ವಿಸ್. ಫಸ್ಟು ಕಸ್ಟಮರ್ನ ಯಾವ ಒಂದು ಪ್ರಾಡಕ್ಟ್ ನೀಡಿದೆ ಅಂತ ತಿಳ್ಕೊಂಡು ಅವರಿಗೆ ಬೆಟರ್ ಸರ್ವಿಸನ್ನು ನೀಡೋದ್ರ ಮೂಲಕ ಈ ಒಂದು CRM ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಪ್ರೂವ್ ದಿ ಕಸ್ಟಮರ್ ಲಾಯಲ್ಟಿ ಅಂತ ಅಂದರೆ ಯಾವುದೇ ಒಂದು ಕಸ್ಟಮರು ಒಂದು ಶಾಪಿಗೆ ವಿಸಿಟ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದರೆ ಅವರು ಮತ್ತೆ ಎಗೇನ್ ಅದು ಒಂದು ಶಾಪಿಗೆ ವಿಸಿಟ್ ಮಾಡ್ತಾ ಹೋಗಬೇಕು. ಆ ಒಂದು ಕಸ್ಟಮರ್ ಲಾಯಲ್ಟಿ ಕೂಡ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಸೇಲ್ಸ್ ಅಂತ ಅಂದರೆ ಗುಡ್ ರಿಲೇಷನ್ಶಿಪ್ ಲೀಡ್ ಮೋರ್ ಪರ್ಚೇಸ್ ಅಂತ ಅಂದರೆ ಎಲ್ಲಿ ಯಾವೊಂದು ಬಿಸ್ನೆಸ್ಸಲ್ಲಿ ಗುಡ್ ರಿಲೇಷನ್ಶಿಪ್ ಇರುತ್ತೋ ಆ ಒಂದು ಬಿಸ್ನೆಸ್ಸು ಅಲ್ಲಿ ಮೋರ್ ಪರ್ಚೇಸ್ ಮಾಡ್ತಾರೆ. ಕಸ್ಟಮರು ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಒಂದು ಪರ್ಚೇಸ್ ಮೂಲಕ ಇನ್ಕ್ರೀಸ್ ಸೇಲ್ಸ್ ಆಗುತ್ತೆ. ಈ ಒಂದು ಸೇಲ್ಸ್ ಆಗೋದ್ರ ಮೂಲಕ ಈ ಒಂದು CRM ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೆಟರ್ ಕಮ್ಯುನಿಕೇಷನ್ ನಾನೀಗ ಮುಂಚೆ ಹೇಳ್ದಾಗೆ ಯಾವೊಂದು ಬಿಸ್ನೆಸ್ಸಲ್ಲಿ ಬೆಟರ್ ಕಮ್ಯುನಿಕೇಷನ್, ನಾವೀಗ ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಅವರು ನೀಟಾಗಿ ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂತಂದರೆ ನಮಗಲ್ಲಿ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದೇ ಥರನೇ ಈ ಒಂದು ಬೆಟರ್ ಕಮ್ಯುನಿಕೇಷನ್, ಅವರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದರೆ ಸಹ ನಾವು ಆ ಒಂದು ಪರ್ಚೇಸ್ ಮಾಡೋಕ್ಕೆ ಒಲವು ತೋರಿಸ್ತೀವಿ. ಅದೇ ಥರನೇ ಈಸಿ ಟು ಕಾಂಟ್ಯಾಕ್ಟ್ ಥ್ರೂ, ನಾವು ಫೇಸ್ ಟು ಫೇಸ್ ಆಗಿರ್ಬೋದು. ಇವಾಗೆಲ್ಲ ಯಾರು ಆಲ್ಮೋಸ್ಟ್ ಜಾಸ್ತಿ ಯಾರು ವಿಸಿಟ್ ಮಾಡಲ್ಲ. ಹಾಗಾಗಿ ಯಾವುದೇ ಕಂಪ್ನೀಸು ಥ್ರೂ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದರೆ ಇಮೇಲ್ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು ಈ ಮೂಲಕ ಅವ್ರನ್ನ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕಸ್ಟಮರ್ ಡಾಟಾ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಈ ಒಂದು ಸಾಫ್ಟ್ವೇರ್ ಅಂತಂದರೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಂದ ಇವಾಗ ನಾವು ಯಾವುದೇ ಥರ ನಮ್ಮದು ಈ ಥರ ಪ್ರಾಡಕ್ಟ್ ಇದೆ ಅಂತ ಮನೆಗೆ ಹೋಗೋದು ಬೇಕಾಗಿಲ್ಲ. ನಾವು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡೆ ಕಸ್ಟಮರ್ನ ಈಗ ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಆ ಒಂದು ಕಸ್ಟಮರ್ನ ಡಾಟಾನ ಈಸಿಯಾಗಿ ಕಲೆಕ್ಟ್ ಮಾಡ್ಬೋದು. ಅದನ್ನು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲ ಕಸ್ಟಮರ್ ಡೀಟೇಲ್ಸ್ನ ನಾವು ಕಲೆಕ್ಟ್ ಮಾಡೋದಕ್ಕೆ ಈ ಒಂದು CRM ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪರ್ಸನಲೈಸ್ಡ್ ಸರ್ವಿಸ್ ಅಂತ ಅಂದರೆ ಯಾವ ಕಸ್ಟಮರು ಜಾಸ್ತಿ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿರ್ತಾರೋ ಅವ್ರನ್ನ ಐಡೆಂಟಿಫೈಡ್ ಮಾಡಿ ಅವರಿಗೆ ಆಫರ್ಸ್ ಕೊಡೋದ್ರ ಮೂಲಕ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇದು CRM ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಟೈಮ್ ಸೇವಿಂಗ್ಸ್ ಅಂತ ಅಂದರೆ ಇದೆಲ್ಲ ಕೂತ್ಕೊಂಡು ಒಂದೇ ಜಾಗದಲ್ಲಿ ಮಾಡೋದ್ರಿಂದ ಅವ್ರದ್ದು ಡಾಟಾ ಕಲೆಕ್ಟ್ ಮಾಡೋದಾಗಿರ್ಬೋದು, ಅವ್ರನ್ನ ಥ್ರೂ ಇಮೇಲ್ ಮೂಲಕ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಇವೆಲ್ಲ ಆ್ಯಕ್ಟಿವಿಟೀಸಿಂದ ಈ ಒಂದು ಟೈಮ್ ಸೇವಿಂಗ್ಸ್ ಅನ್ನೋದು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೆಟರ್ ಡಿಸಿಷನ್ ಮೇಕಿಂಗ್ ಅಂತ ಅಂದರೆ ಅವರ ಫೀಡ್ಬ್ಯಾಕ್ಸ್, ನಾವೇನು ಅವರಿಗೆ ಸೇಲ್ ಮಾಡಿರ್ತೀವಲ್ಲ ಅವರಿಂದ ಆ ಒಂದು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ನ ಯಾವ ಥರ ಅವ್ರಿಗೆ ಯೂಸ್ ಆಗಿದೆ ಅವರ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡೋದ್ರಿಂದ ಮತ್ತು ಫ್ಯೂಚರಲ್ಲಿ ಯಾವ ಥರ ಪ್ರಾಡಕ್ಟ್ಸ್ನ ನಾವು ಸೇಲ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಈ ಒಂದು ಬೆಟರ್ ಡಿಸಿಷನ್ ಮೇಕಿಂಗ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ನೋಡ್ತಾ ಹೋದರೆ ಇಂಪ್ರೂವ್ ಕಸ್ಟಮರ್ ಸಪೋರ್ಟ್ಸ್ ಅಂತ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ಒಬ್ಬ ಕಸ್ಟಮರ್ನು
ಪರ್ಚೇಸ್ ಮಾಡಿದ್ದಾನೆ ಅಂತಂದರೆ ಆ ಒಂದು ಪ್ರಾಡಕ್ಟು ಯಾವ ಥರ ಅವರಿಗೆ ಅಫೆಕ್ಟ್ ಆಗಿದೆ ಅಥವಾ ಪಾಸಿಟಿವ್ ವೇನಲ್ಲಾಗಿರ್ಬೋದು, ನೆಗೆಟಿವ್ ವೇನಲ್ಲಾಗಿರ್ಬೋದು. ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದರೆ ಆ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ವಿಕ್ಕಾಗಿ ಒಂದು ಥ್ರೂ ಆನ್ಲೈನ್ ಮೂಲಕ ಅವರಿಗೆ ಸೊಲ್ಯೂಷನ್ ಕೊಡೋದ್ರ ಮೂಲಕ ಈ ಒಂದು ಕಸ್ಟಮರ್ ಸಪೋರ್ಟ್ ಅನ್ನೋದು ಅವರಿಗೆ ಬೇಗ ಸೊಲ್ಯೂಷನ್ ಕೊಡೋದ್ರ ಮೂಲಕ ಈ ಒಂದು ಪಾಯಿಂಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಗ್ರೋತ್. ನೆಕ್ಸ್ಟ್ ಬಿಸ್ನೆಸ್ ಗ್ರೋತ್ ಅಂತ ಅಂದರೆ ಬಿಲ್ಡ್ಸ್ ಸ್ಟ್ರಾಂಗ್ ರಿಲೇಷನ್ಶಿಪ್ಸ್ ಆ್ಯಂಡ್ ಇನ್ಕ್ರೀಸ್ ದ ಪ್ರಾಫಿಟ್ ಅಂತಂದರೆ ಯಾವೊಂದು ಬಿಸ್ನೆಸ್ಸಲ್ಲಿ ಕಸ್ಟಮರ್ ಮತ್ತು ಬಿಸ್ನೆಸ್ ಮಧ್ಯೆ ಯಾವ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರುತ್ತೋ ಅದರಿಂದ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಪ್ರಾಫಿಟ್ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲನೂ ಕೂಡ ಈ ಒಂದು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ 2 ಕ್ವಶನ್ನ ಇದು ಒಂದು 2 ಮಾರ್ಕ್ಸ್ ಕೇಳ್ತಾರೆ. ಮತ್ತು ಇದು ನಾನು ಹಾಕಿರೋ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ಗೇನೋ ಇದೆ, ಹೇಳೋಕ್ಕಾಗೋದಿಲ್ಲ, 12 ಮಾರ್ಕ್ಸ್ ಕೂಡ ಕೇಳ್ಬೋದು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.